ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತಾದರೆ ನನ್ನ ರೊಟೀನ್ 6 to 10 ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೋಟಿವೇಶನ್ ಮತ್ತು ಹೌಸ್ ವೈಫ್ಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಕಿಚನ್ ಕ್ಲೀನಿಂಗ್, ಸ್ವಲ್ಪ ನಾನು ಏನೇನು ಪರ್ಚೇಸ್ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಾದರೆ ನನ್ನ ಬ್ಲಾಗ್ ಯಾವ ರೀತಿ ಇದೆ ಅಂತ ಫುಲ್ಲು ನೋಡಿ ನನಗೊಂದು ಕಮೆಂಟ್ ಮಾಡಿ, ಮತ್ತು ನಾನು ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಸ್ವಲ್ಪ ಐಡಿಯಾಸ್ ಕೊಡಿ ನನಗೆ. ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹೌಸ್ ವೈಫು ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯಾವ ರೀತಿ ತಿಳ್ಕೊಬೇಕಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಎಲ್ಲರಿಗೂ ಸೆಲ್ಫ್ ರೆಸ್ಪೆಕ್ಟ್ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಕೊಡೋ ಮೋಟಿವೇಶನ್ ನಿಮ್ಗೇನಾದರೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಬಟ್ ಎಲ್ಲರೂ ಅದೇ ಥರ ಇರಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತು. ಬಟ್ ನನ್ನ ವಿಡಿಯೋದಲ್ಲಿ ನಿಮ್ಗೇನಾದರೂ ಹೊಸ್ದಾಗಿ ಕಾಣಿಸುತ್ತೆ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅದು ಮೊದಲನೇದು ಏನಂದರೆ, ಒಂದು ನಿಮಿಷ ನೀವು ಈ 3 ಕೆಲಸಗಳನ್ನು ಮಾಡುತ್ತಿದ್ದರೆ ನಿಮ್ಮ ಸ್ವಾಭಿಮಾನವನ್ನು ನೀವೇ ಕಳ್ಕೊತೀರ. ಅದು ಯಾವುದು ಅಂತ ನಾನು ಒಂದೊಂದೇ ನಿಮಗೆ ತಿಳಿಸ್ತೀನಿ. ನಿಮ್ಮನ್ನು ಗೌರವಿಸದೇ ಇದ್ದರೆ, ಯಾರು ನಿಮಗೆ ರೆಸ್ಪೆಕ್ಟ್ ಕೊಡಲ್ವೋ, ಗೌರವ ಕೊಡಲ್ವೋ, ಅವರ ಹಿಂದ್ಗಡೆ ಹೋಗೋದನ್ನ ಬಿಟ್ಬಿಡಿ. ಅವ್ರ ಹಿಂದ್ಗಡೆ ಹೋಗ್ತಾಯಿದ್ರೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಆಗಲ್ಲ ಅಲ್ಲಿ. ಅದು ಏನಿದ್ರೇನು ಚೀಪ್ ಆಗ್ತೀರ ನೀವು. ಎರಡನೇದು, ಎಲ್ಲರನ್ನು ಖುಷಿಪಡಿಸೋದಕ್ಕೆ ಹೋಗಿ ನಿಮ್ಮ ಸಂತೋಷನ ನೀವು ತ್ಯಾಗ ಮಾಡ್ಕೊತೀರ. ಯಾಕ್ರಿ ಎಲ್ಲರನ್ನೂ ಖುಷಿಪಡಿಸ್ಬೇಕು ನಾವು? ಫಸ್ಟ್ ನಾವು ಸಂತೋಷವಾಗಿದ್ದು ಆಮೇಲೆ ಮತ್ತೊಬ್ಬನ ನಾವು ಸಂತೋಷವಾಗಿಡೋಣವಲ್ವಾ? ಅದು ತಾನೇ ನಮಗೆ ಬೆಸ್ಟ್. ಮೂರನೇದು ನಾನು ಏನು ಹೇಳ್ತೀನಂದರೆ, ಜನರು ಏನು ಹೇಳ್ತಾರೋ ಅದನ್ನೆಲ್ಲ ನೀವು ಥಿಂಕ್ ಮಾಡ್ತಾ, ಯೋಚನೆ ಮಾಡ್ತಾ ನಿಮ್ಮ ಕನಸುಗಳನ್ನ ನೀವು ಬಿಟ್ಬಿಡ್ತೀರ. ಹಿಂಗೆ ಇದ್ರೇನು ಮಾತಾಡ್ತಾರೆ, ಅದನ್ನು ನಾವು ಹೆಂಗೆ ತಿಳ್ಕೊಂಡ್ರೆ ಹಾಗೆ ನಮ್ಮ ಮೈಂಡ್ ಸೆಟ್ ಇರುತ್ತೆ. ನೀವು ಹಿಂದೆ ಇದ್ರೇನು ಮಾತಾಡ್ತಾರೆ, ಮುಂದೆ ಇದ್ರೇನು ಮಾತಾಡ್ತಾರೆ. ನೆನಪಿರ್ಬೇಕು ಯಾವತ್ತೂ ಅಷ್ಟೇ, ನಾವು ಇದನ್ನು ನೆನಪಿಟ್ಕೊಬೇಕು. ನಿಮ್ಮ ಮೌಲ್ಯವನ್ನು ಯಾರು ಅರಿಯದಿರ್ತಾರೋ, ಯಾರು ಗೊತ್ತಿಲ್ಲದೆ ಇರ್ತಾರೋ, ನೀವು ಅವರಿಗೆ ಎಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ರೂ ವ್ಯರ್ಥ. ನಿಮ್ಮ ಒಂದು ಕನಸುಗಳು, ಮೌಲ್ಯಗಳು, ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಎಷ್ಟು ಕೊಡ್ತೀರೋ ಅದೆಲ್ಲ ವೇಸ್ಟು. ಅದು ಗೊತ್ತಿಲ್ಲದವ್ರ ಹತ್ರೆಲ್ಲ ನೀವು ಹೋಗಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ತಪ್ಪು. ನಾನು ಹೇಳೋದಿಷ್ಟೇ ನಿಮಗೆ. ನಿಮ್ಮನ್ನು ಯಾರೇ ನಿಮಗೆ ಗೌರವ ಕೊಡಲ್ವೋ ಅವನ್ನೆಲ್ಲ ಸ್ಕಿಪ್ ಮಾಡಿಬಿಡಿ. ನೀವು ಒಂಟಿಯಾಗಿರೋದನ್ನ ಕಲೀರಿ. ಹೌಸ್ ವೈಫ್ ಅಂದರೆ ಎಷ್ಟು ಕೆಲಸ ಇರುತ್ತೆ, ಮಕ್ಕಳು, ಮನೆ. ಬಟ್ ನಮಗೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಮೈಂಡ್ ಅನ್ನೋದು ಚೇಂಜ್ ಆಗುತ್ತೆ. ಅವ್ರು ಆ ಥರ ಇದ್ದಾರೆ, ಈ ಥರ ಇದೆ, ಅದು ಎಲ್ಲರಿಗೂ ಫೀಲ್ ಆಗುತ್ತೆ. ಬಟ್ ಎಲ್ಲರ ಲೈಫಲ್ಲಿ ಇರುತ್ತೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ನೆಗೆಟಿವ್ ಆಗಿ ಬೇಡ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣವಲ್ವಾ? ಅಷ್ಟೇ ನಾನು ಹೇಳೋದು ನಿಮಗೆ. ಯಾವತ್ತೂ ಅಷ್ಟೇ ನಮ್ಮನ್ನು ನಾವು ಗೌರವಿಸ್ಕೊಂಡು ನಮ್ಮ ಸಮಯನ ನಾವು ಕಳಿಬೇಕು. ನಮ್ಮ ಕನಸುಗಳು ನಮ್ಮ ಮೊದಲ ಆದ್ಯತೆ ಆಗಿರಬೇಕು. ನಮ್ಮ ಸ್ವಾಭಿಮಾನ ಬಂದಮೇಲೆ ಯಾರಿಗೂ ನಾವು ಅದನ್ನು ಬಿಟ್ಕೊಡ್ಬಾರ್ದು ಮತ್ತು ಕಳ್ಕೊಳ್ಬಾರ್ದು. ಯಾಕೆಂದರೆ ನಿಮ್ಮ ಜೀವನವೇ ನಿಮ್ಮ ಒಂದು ದೊಡ್ಡ ಶಕ್ತಿ, ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅಂತ ನಾನು ಹೇಳೋದು. ಅಷ್ಟಕ್ಕೆ ಹೇಳ್ತಾ ಇರೋದು. ನನ್ನ ವಿಡಿಯೋದಲ್ಲಿ ನಾನು ಇದೇ ಹೇಳೋದು ನಿಮಗೆ ಮೋಟಿವೇಶನ್ನು. ಫಸ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಮನೆ, ನಿಮ್ಮ ಒಂದು ವಸ್ತು, ನಿಮ್ಮ ಒಂದು ಮಕ್ಕಳನ್ನೆಲ್ಲ ಪ್ರೀತಿ ಮಾಡಿ ಒಂದೊಂದಾಗಿ ಹೊಸ್ದಾಗಿ ಕಲ್ತ್ಕೊತಾ ಇರಿ. ಅದೇ ನಿಮಗೆ ಒಂದು ಜೀವನದಲ್ಲೊಂದು ಪಾಠ ಕಲಿಸುತ್ತೆ. ಒಬ್ಬರ ಮನೆಗೆ ಹೋಗಿ ಒಬ್ಬರ ಮನೆಯಿಂದ ನಾವು ಕಲ್ತೋದು ಏನೂ ಇಲ್ಲ. ನಮಗೆ ನಾವು ಎಷ್ಟು ಒಂಟಿಯಾಗಿದ್ದು ಕಲಿತೀವೋ ಅದೇ ನಮ್ಮ ಲೈಫಲ್ಲೊಂದು ಮೋಟಿವೇಶನ್. ಇದೆಲ್ಲ ಆದಮೇಲೆ ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಿಚನ್ ಆದರೆ ಬೆಳಗ್ಗಿನ ಬ್ರೇಕ್ಫಾಸ್ಟ್, ಮಕ್ಕಳಿಗೆ ಟಿಫನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದರಲ್ಲಿ ಬೇಗ ಬೇಗ ಮಾಡೋದ್ರಿಂದ ಕಿಚನ್ ಆದರೆ ತುಂಬ ಅಂದರೆ ತುಂಬ ಗಲೀಜಾಗಿ ಕಾಣಿಸ್ತಾ ಇದೆ. ಒಂದೊಂದೇ ಎಲ್ಲ ಎತ್ತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಆ ವಸ್ತುಗಳನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅದೆಲ್ಲ ಅಲ್ಲಿ ಇಟ್ಬಿಟ್ಟು ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೊತೀನಿ. ಇವತ್ತು ಬ್ರೇಕ್ಫಾಸ್ಟ್ಗಾದರೆ ಆಲೂ ಕುರ್ಮಾ ಮತ್ತು ದೋಸೆ ಚಟ್ನಿ ಮಾಡಿದ್ದೆ. ನಿಮಗೆ ಈ ಥರ ಕುರ್ಮಾ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೇಳಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಥರ ಒಂದು ಸಲ ಕುರ್ಮಾ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವ ರೀತಿ ಮಾಡೋದಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸಿಂಕ್ನಲ್ಲಿರೋ ಸಾಮಾನೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ. ಸಿಂಕ್ನಲ್ಲಿರೋ ವಾಶ್ ಮಾಡ್ಕೊಂಬಿಟ್ರೆ ಎಲ್ಲ ಒಂದು ಕಡೆಯಿಂದ ಸಾಮಾನುಗಳೆಲ್ಲ ಎತ್ಕೊಂಡ್ಬಂದು ಸಿಂಕಲ್ಲಿ ಹಾಕ್ಬಿಟ್ರೆ ಒಂದೊಂದೇ ವಾಶ್ ಮಾಡ್ಕೊಳೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದಿದ್ದು ಲೇಟು, ಅದರಿಂದ ಡೈರೆಕ್ಟು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಒಂದೊಂದು ಕೆಲಸನೆಲ್ಲ ಮಾಡ್ಕೊಳೋಣ ಅಂತ ಕಿಚನ್ ಫಸ್ಟ್ ಎಲ್ಲ ಕ್ಲೀನಿಂಗ್ ಆಗೋದೇ ನನಗೆ ಒಂದು ದೊಡ್ಡ ಕೆಲಸ. ಆಮೇಲೆ ನಾನು ಒಂದೊಂದೇ ಕ್ಲೀನ್ ಮಾಡ್ಕೊತೀನಿ. ಏಕೆಂದರೆ ಇವತ್ತು ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಏನು ಕೆಲಸನೂ ಆಗಿಲ್ಲ. ಇಲ್ಲಾಂದರೆ ಬೆಳಗ್ಗೆನೇ ಮನೆಗಳೆಲ್ಲ ಒರೆಸಿ ಒಂದೊಂದೇ ಮುಗಿಸ್ಬಿಟ್ಟು ಆಮೇಲೆ ಕಿಚನ್ಗೆ ಬರ್ತಾಯಿದ್ದೆ. ಇವತ್ತು ಎದ್ದಿದ್ದು ಲೇಟ್ ಆಗಿದ್ದರಿಂದ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಯಿತು. ಮತ್ತು ಹಾಲಿನ ಕೆನೆ ಎಲ್ಲ ಎತ್ತಿ ನಾನು ಮನೇಲಿ ತುಪ್ಪ ಮಾಡ್ಕೊತೀನಿ. ಇದನ್ನು ಮಾಡೋದ್ರಿಂದ ಸ್ವಲ್ಪ ಹೆಲ್ತ್ ಬಗ್ಗೆನೂ ನಾವು ಥಿಂಕ್ ಮಾಡ್ಬೋದಲ್ಲ. ಮನೆಯಲ್ಲೇ ಹೆಲ್ತಿ ಟಿಪ್ಸ್ನ ನಾವು ಫಾಲೋ ಮಾಡ್ಕೊಬೋದು. ಮತ್ತು ಇದೆಲ್ಲ ಆದಮೇಲೆ ಕಿಚನ್ ಒಂದೊಂದೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಒಂದು ಟಬ್ನಲ್ಲಿ ಸ್ವಲ್ಪ ನೀರು ಎತ್ಕೊಂಡು ನಾನು ಅದೇ ಲೇಸಲ್ಲಿ ಹಾಕ್ಕೊಂಡು ಫುಲ್ಲು ಕ್ಲೀನಾಗಿ ಒರೆಸ್ಕೊಂಬಂದ್ಬಿಡ್ತೀನಿ. ಆ ಕಿಚನ್ ತುಂಬ ಕ್ಲೀನಾಗಿ ಹೊಳಪಾಗಿ ಕಾಣಿಸುತ್ತೆ. ನಾನು ವೀಕ್ಲಿ ಒನ್ಸು ನನಗೆ ತುಂಬ ಗಲೀಜಾಗಿದ್ದರೆ ಮಾತ್ರ ನಾನು ಸ್ಟವೆಲ್ಲ ಕ್ಲೀನ್ ಮಾಡಿ
ತೊಳೆಯೋಕೆ ಹೋಗೋದು. ಇಲ್ಲಾಂದರೆ ಬಟ್ಟೆನಲ್ಲೇ ಕ್ಲೀನಾಗಿ ಡಿಪ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ. ನೋಡಿ ಇದೆಲ್ಲ ಆದಮೇಲೆ ನನ್ನ ಕಿಚನ್ ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ. ಆಗಲೇ ಅದು ತುಂಬ ಅಂದರೆ ತುಂಬ ಗಲೀಜಾಗಿತ್ತು. ಬೆಳಗ್ಗೆ ಎದ್ದಿದ್ದು ಲೇಟಿಂದ ಎಲ್ಲೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೆ. ಎಲ್ಲೆಲ್ಲ ಒಂದು ಕಡೆಯಿಂದ ಮಾಡೋ ಪಾಟ್ಗೆ ಇಷ್ಟೊತ್ತಾಯಿತು. ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಇವತ್ತು ನಾನು ಏನೇನು ಪರ್ಚೇಸ್ ಮಾಡಿದ್ದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನಿಮ್ಗೆ ಯಾರಿಗಾದ್ರೂ ವೆಯ್ಟ್ ಗೇನ್ ಬೇಕಂದರೆ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ವೆಯ್ಟ್ ಗೇನ್ ಆಗ್ತೀರಾ. ಹೈ ಪ್ರೋಟೀನ್ ರಿಚ್ ಓಟ್ಸ್ ಅಂತ ಈಸ್ಕೊಂಡು ನಾನಾದರೆ ಒಂದು ಹಾಫ್ ಕಪ್ ಹೈ ಪ್ರೋಟೀನ್ ರಿಚ್ ಮತ್ತು ಹಾಫ್ ಬಾಳೆಹಣ್ಣು ಮತ್ತು ಸ್ವಲ್ಪ ಪೀನಟ್ ಬಟರು, ಸ್ವಲ್ಪ ಬಂದು ಹನಿ ಹಾಕ್ಕೊತಾ ಇದ್ದೀನಿ. ಹನಿ ಬಂದು ಟೇಸ್ಟ್ಗೆ ಹಾಕ್ಕೊಳೋದು, ಅದೇನು ವೆಯ್ಟ್ ಲಾಸ್ ಎಲ್ಲ ಆಗೋಲ್ಲ. ಇದು ಬಂದು ನ್ಯಾಚುರಲ್ ಹನಿ, ನಾನು ಇದು ತರಿಸಿದ್ದು, ಅದನ್ನು ನಾನು ಯೂಸ್ ಮಾಡ್ತಾ ಇರೋದು. ನಾನು ವೆಯ್ಟ್ ಗೇನ್ ಆಗೋದಕ್ಕೆ ಇದು ತುಂಬ ಒಂದು 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ಅದನ್ನು ನಿಮ್ಮ ಜೊತೆ ನಾನು ಇಷ್ಟು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ನಿನ್ನೆ ಹೊಸದು ಹೋಗಿದೆ, ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಬ್ಯಾಂಗಲ್ನಾದರೆ ನಾವು ಎಲ್ಲಾದರೂ ಸಿಂಪಲ್ಲಾಗಿ ಒಂದು ಟ್ರಿಪ್ ಹೋದ್ಮೇಲೆ ಒಂದು ಬರ್ಡೇ ಫಂಕ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಇದು 250 ಕೊಟ್ಟು ತೊಗೊಂಡೆ. ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸ್ತಿದೆ. ಬಟ್ ವೀಡಿಯೋದಲ್ಲಿ ಸ್ವಲ್ಪ ಸಿಲ್ವರ್ ಟೈಪ್ ಕಾಣಿಸ್ತಾ ಇದೆ. ಪ್ಯೂರ್ ಗೋಲ್ಡ್ ಇದ್ದಂಗೆ ಕಾಣಿಸ್ತಾ ಇದೆ. ಮತ್ತು ಒಂದು ನೆಕ್ ಚೈನ್ ತೊಗೊಂಡೆ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಬಂದೆ. ಇದು ಬಂದು 200 ಬಂತು ಪ್ರೈಸ್. ಆದರೆ ತುಂಬ ಕ್ಯೂಟಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದು ಹಾಕಿದ್ಮೇಲೆ ಯಾವ ರೀತಿ ಇದೆ ಅಂತ. ಮತ್ತು ಇದು ಬಂದು ನಾನು ಅಜಿಯೋನಲ್ಲಿ ತೊಗೊಂಡೆ. ಇದು ನಾನು ಒಂದು ಔಟ್ಫಿಟ್ ಬಂದು ನಾನು ತಮ್ನೈನಲ್ಲಿ ಕೊಟ್ಟಿದ್ದೀನಿ, ಬೇಕಾಗಿದೆ ಚೆಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಲೋ ಪ್ರೈಸ್. ಇದು 700 ಬಿತ್ತು ನನಗೆ. ಇದು ಫುಲ್ ಸೆಟ್ ಬಂದು ಲಾಂಗ್ ಬರುತ್ತೆ. ಇದು ಅನಾರ್ಕಲಿ ಟೈಪ್ ಬರುತ್ತೆ. ನೆಕ್ ಆದರೆ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಒಂಥರ ಝೀರೋ ನೆಕ್ ಟೈಪ್ ಇದು ಚೆನ್ನಾಗಿದೆ. ಪ್ಯಾಂಟಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ. ಶಾಲ್ ಆದರೆ ತುಂಬ ಅಂದರೆ ತುಂಬ ಅಫಿಷಿಯಲಾಗಿ ಕಾಣಿಸುತ್ತೆ. ಬೇಕಾಗಿದ್ದರೆ ಕೇಳಿ, ನಾನು ಲಿಂಕ್ ಬೇಕಾದರೆ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ. ಇದನ್ನು ಆದಮೇಲೆ ಇನ್ನೂ ಒಂದು ಡ್ರೆಸ್ ಪರ್ಚೇಸ್ ಮಾಡಿದೆ, ಅದನ್ನು ಇನ್ನೂ ನಾನು ಸ್ಟಿಚ್ ಮಾಡ್ತಿಲ್ಲ, ಅದರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟೇ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.